900 ಚಿತ್ರಗಳನ್ನ ಮಾಡಿದಂಥ ಕಲಾವಿದರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ದಿವಂಗತ ನರಸಿಂಹರಾಜು ಅವ್ರನ್ನ ಬಿಟ್ಟ ನಂತರ ತೆರೆ ಮೇಲೆ ಬಂದ ತಕ್ಷಣ ನಗುವಿನ ಅಲೆಯನ್ನು ಮೂಡಿಸುವಂತ ನಟ ಇದ್ದಿದ್ರೆ ಅದು ನಮ್ಮ ಬ್ಯಾಂಕ್ ಜನಾರ್ದನ್ ಅವರು. ನಮ್ಮ ಒಡನಾಟ ತುಂಬಾ ಹತ್ತಿರವಾಗಿತ್ತು ಅವ್ರ ಜೊತೆ. ಅವರು ಸುಮಾರು ಸರಿ ಹೇಳ್ತಾ ಇದ್ರು, ನಾನು ಬ್ಯಾಂಕ್ ನೌಕರಿ ಬಿಟ್ಟು ತುಂಬಾ ಇದನ್ನ ಅನುಭವಿಸ್ಬಿಟ್ಟೆ ಗಣೇಶ, ನೌಕರಿ ಬಿಡಬಾರ್ದಾಗಿತ್ತು ನಾನು. ಬಿಗಿನಿಂಗ್ ಡೇಸ್ ಅಲ್ಲಿ ಅವ್ರಿಗೆ ಒಳ್ಳೆ ಸಂಭಾವನೆ ಸಿಗ್ತಾ ಇತ್ತು. ಈಗ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ಸ್ಟಾರ್ ನಟಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ನಮ್ಮಂಥ ಕಲಾವಿದರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಹೇಳ್ಬೇಕಂದ್ರೆ ಅವರ ವೈದ್ಯಕೀಯ ವೆಚ್ಚಕ್ಕೂ ಕೂಡ ಅವರು ತೊಂದರೆ ಅನುಭವಿಸುವಂತ ದಿನಗಳನ್ನ ನಾವು ನೋಡಿದ್ದೀವಿ. ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡ್ತಾ ಇರತಕ್ಕಂಥವ್ರು ನಮ್ಮ ದಿವಂಗತ ಲೀಲಾವತಿ ಲೀಲಾವತಿ ಅಮ್ಮ ಅವರ ಮಗ ವಿನೋದ್ ರಾಜ್ ಅವರು ಇವತ್ತು ಎಲ್ಲ ಹಿರಿಯ ಕಲಾವಿದರಿಗೂ ಪ್ರತಿ ತಿಂಗಳು ಮಾಸಾಶನ ಕೊಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವ್ರು ಮುಂದೆ ಬಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗ ಗೌರವವನ್ನು ಸಲ್ಲಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಆದರೆ ಅವರನ್ನ ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ತರಬೇಕಾದ್ರೆ ಬೆಳಿಗ್ಗೆಯಿಂದ ಹರಸಾಹಸ ಪಟ್ಬಿಟ್ವಿ ನಾವು. ನೋಡಿದ್ರೆ ಅಲ್ಲಿ ಪರ್ಮಿಷನ್ ತಗೋಬೇಕು, ಇಲ್ಲಿ ಪರ್ಮಿಷನ್ ತಗೋಬೇಕು ಅಂತಾರೆ. ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತಗೊಳಕ್ ಆಗಲ್ಲ. ನಾನು ಮೊನ್ನೆ ಸಚಿವರಲ್ಲೂ ವಿನಂತಿ ಮಾಡ್ಕೊಂಡೆ, ಸರ್ ಈ ತರ ಪ್ರಾಬ್ಲಮ್ ಇದೆ, ಸರ್ಕಾರ ರಜಾ ಇದೆ, ಯಾರ ಹತ್ರ ಹೋಗಿ ಕೇಳ್ಬೇಕು ಅಂದಾಗ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಅವ್ರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಕಾನೂನು ನನ್ನ ಕೇಳ್ಕೊಳ್ಳೋದು, ಯಾರೇ ಒಬ್ಬ ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಸತ್ತಿರೋದ್ ಗ್ಯಾರಂಟಿ, ಅದಕ್ಕೆ ಪರ್ಮಿಷನ್ ಯಾಕಬೇಕು? ಕಲಾವಿದರು ಸಿಕ್ಕ ರಂಗ ಗೌರವ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಇರ್ತೀನಿ. ಮತ್ತೆ ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಹಣಕಾಸಿಂದು ಬಹಳ ದುಸ್ಥಿತಿ ಇರುತ್ತೆ, ಅವ್ರ ಪರಿಸ್ಥಿತಿ ಅದಿರಲ್ಲ. ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ, ದೊಡ್ಡ ದೊಡ್ಡ ನಟರು ಸತ್ತಾಗ ಎಲ್ಲವನ್ನೂ ವ್ಯವಸ್ಥೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಪ್ರಚಾರಕ್ಕೆ ಇರ್ಬೋದು ಅಥವಾ ಅವ್ರ ಹತ್ರ ಬೇಷ್ ಅನ್ನಿಸ್ಕೊಳಕ್ ಇರ್ಬೋದು. ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರನೂ ಬರಲ್ಲ, ಅಧಿಕಾರಿನೂ ಬರಲ್ಲ. ಅದೊಂದು ಖೇದ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ತರೂ ಅವ್ರಿಗೆ ಒಂದು ರಂಗ ಗೌರವ ಸಲ್ಲಿಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಒಂದು ಸೇರ್ಸಿ ಹೇಳ್ಬಿಡಿ, ಯಾವುದೇ ಸರ್ಕಾರ ಆದ್ರೂ ಅಷ್ಟೇ, ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ರು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟೀಸ್ ಎಲ್ಲ ಪಕ್ಕಕ್ಕಿಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ. ಎಲ್ಲಾನು ಪೇಪರ್ ವರ್ಕ್, ಈಗ ಸತ್ತೋದನ ಬಂದು ಪೇಪರ್ ವರ್ಕ್ ಮಾಡಕ್ ಆಗ್ತದೆ. ಅಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು. ಸೊ ತಗೊಂಬರಕ್ ಇಷ್ಟೊಂದು ಅಲ್ಲಿಗೆ ಬಂದು ವಾಪಸ್ ತಗೊಂಬರೋದು ವೆರಿ ಹಾರ್ಡ್, ತುಂಬಾ ಕಷ್ಟ ಆಗುತ್ತದೆ. ಕೆಲವೊಂದೆಲ್ಲ ಹಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರ್ಯಾರೋ ಬಂದಿರ್ತಾರೆ, ಅದಕ್ಕೊಂದು ಅವಕಾಶ ಆಗೋದನ್ನ ಇದನ್ನ ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವರು DC ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ತಗೊಂಡು ಮಾಡ್ಬೇಕು. ಇದನ್ನ ಅದಕ್ಕೋಸ್ಕರ ತಗೊಂಬರಕ್ಕೆ 3 ಗಂಟೆಗೆ ತಂದು ಇನ್ನು ಅರ್ಧ ಗಂಟೆಗೆ ತಗೊಂಡ್ರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು? ತರದಲ್ಲಿ 2 hours ಹೋಯ್ತಪ್ಪ. ಅಲ್ಲಿಂದ ಬರಕ್ಕೆ ಏನ್ Z+ ಕೊಡ್ತೀರಾ? ನೀವೇನ್ 0 ಟ್ರಾಫಿಕ್ ಕೊಡ್ತೀರಾ? ಇಲ್ಲ ತಾನೆ. ಅಲ್ಲಿ ಬರಕ್ಕೆ 1.5 ಗಂಟೆ, ಹೋಗಕ್ಕೆ 1.5 ಗಂಟೆ. ಏನಕ್ಕೆ ಬರ್ಬೇಕು ಹಂಗಾರೆ? ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ. ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ ಯಾವ ಪೇಪರ್ ವರ್ಕು ಬೇಡ, ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ಮಿಕ್ಕಿದ ಆಮೇಲೆ ಇದನ್ನ ಮಾಡಿ. ನೀವು ಸಾಯ್ತೀರಾ ಕಣ್ರಯ್ಯ, ಎಲ್ಲರೂ ಸಾಯ್ತೀರಿ. ಅಧಿಕಾರಿಗಳಾಗ್ಲಿ ನೀವು ಸಾಯ್ತೀರಿ, ನೀವು ಊಟ ಹೊಡ್ಕೊಂಡ್ರೆ ಇಲ್ಲೇ ಇರ್ತೀರಾ? ಏನ್ ಬೇಸಿಕ್ ಕಾಮನ್ ಸೆನ್ಸ್? 900 ಸಿನಿಮಾ ಮಾಡೋದನ್ನ ಬಾಡಿ ತಾಂಬರಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಅಂದ್ರೆ ಕ್ಷೇಮ, ನಿಮ್ಗೆ ನಾಚಿಕೆ ಆಗ್ಬೇಕು. ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ. ಒಂದು ಫೋನ್ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಾಗ ನಿಜವಾಗ್ಲೂ ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡಕ್ಕೆ ನಿಜ ಅಭಿನಂದನೆಗಳು. ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು, ಕಿರಣ್ ಇರ್ಬೋದು, ಅವರ PS ಗಳು ಬಹಳ ಸಪೋರ್ಟ್ ಮಾಡಿದ್ರು. ಅವರಿಂದ ಇವತ್ತು ಇಲ್ಲಿ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಇರೋದಕ್ಕೆ ಅಟ್ಲೀಸ್ಟ್ ಪರವಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅದೊಂದು ಲೇಟ್ ಮಾಡ್ಬಿಡ್ತಾರೆ. ಬಾಡಿ ಅಲ್ಲ ಒಂದು ಅರ್ಧ ಗಂಟೆ ಕಣಪ್ಪ, 3:30 ಎತ್ಕೊ ಹೋಯ್ತಾರೆ. 3:30 ತಗೊಂಡೋಗಿ ಏನಕ್ಕೆ ತರಬೇಕಾಯ್ತು ಇಲ್ಲಿಗೆ? ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಅದು 900 ಸಿನಿಮಾ ಮಾಡ್ರೊಬ್ಬ ನಾವು ಅದಲ್ಲ ಪ್ರಾಪರ್ ಆಗಿ ಯಾವುದೇ ಕಲಾವಿದ ಸತ್ತಾಗಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ. ಇದುವರೆಗೂ ಕೂಡ ಯಾರಿಗೇನು ಆತರ ಮಾಡಿಲ್ಲ. ಬಹುಶಃ ಇವಾಗ ಹೊಸದಾಗಿ ನಿರ್ದೇಶಕರು ಬಂದು ಇನ್ನೂ ಒಂದು 10 ದಿವಸ ಆಗಿದೆ. ಅವರ ಕಮ್ಯುನಿಕೇಶನ್ ಮಾಡಕ್ ಕೆಲವು ತಪ್ಪಿರ್ಬೋದು. ಕಲಾಕ್ಷೇತ್ರದ ಕಮ್ಯುನಿಕೇಟ್ ಮಾಡಿದ್ರೆ ಯಾರು ಮಾಡಿದ್ದಾರೆ? ಕಮ್ಯುನಿಕೇಟ್ ಮಾಡಿದ್ರೆ ಸರ್ಕಾರ ಎಲ್ಲ ರೀತಿ, ಯಾವುದೇ ಸರ್ಕಾರ ಇದ್ರು ಅಷ್ಟೇನೆ ಕಲಾವಿದರಿಗೆ ಯಾರು ಕೂಡ ಕಲಾಕ್ಷೇತ್ರದಲ್ಲಿ ಬೇಡ ಅಂತ ಇದುವರೆಗೂ ಹೇಳಿದಂತಹ ಉದಾಹರಣೆ ಇಲ್ಲ. ಹಾಗಾಗಿ
ಇಲ್ಲಿ ಎಲ್ಲೋ ಕಮ್ಯುನಿಕೇಶನ್ ನಲ್ಲಿ ಸಮಸ್ಯೆ ಆಗಿರ್ಬೋದು. ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಶಿವರಾಜ್ ತಂಗಡಿಗೆ ಅವ್ರು ಹೇಳಿದ ತಕ್ಷಣ ಮಾಡಿದ್ರು ಅಂದ್ರೆ ಹೌದು, ಶಿವರಾಜ್ ತಂಗಡಿ ಅವರೇ ಸಂಬಂಧಪಟ್ಟಂತ ಸಚಿವರು. ಅದಕ್ಕೆ ಅಭಿನಂದನೆ ತಕ್ಷಣ- ಸಲ್ಲಿಸ್ತಾ ಇದ್ದೀವಿ. ಸರ್ಕಾರ ತಕ್ಷಣ ತಪ್ಪು ಅಂತ ಮಾಡಿದೆ. ಹೇಳ್ತಲ್ಲ ನೀವು. ಅಧಿಕಾರಿಗಳು ಅಧಿಕಾರಿಗಳು ತಪ್ಪಲ್ಲ, ಸರ್ಕಾರ ತಪ್ಪಲ್ಲ. ಬಟ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ಅವ್ರ ಹತ್ರ ಮನವಿ ಮಾಡಿ ಅಲ್ಲ ಈ ತರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ 12 ಗಂಟೆ 1 ಗಂಟೆ ಅಲ್ಲ, ಆಯ್ತು. ಏನಿಲ್ಲ, ನಮ್ದು ಅಲ್ಲೇ. ನಿರಂತರವಾಗಿ ಒಂದು ಮೆಸೇಜ್ ಕೊಟ್ಟು ಇಲ್ಲಿ ಬಂದ್ರೆ ಯಾವಲ್ಲೂ ಕೂಡ ಇವನ್ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾರೆ. ಆ ವ್ಯವಸ್ಥೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ನಾನೇ ನಾಟಕ ಅಕಾಡೆಮಿ, ಸರ್ಕಾರದ ನಾಟಕ ಅಕಾಡೆಮಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಲಾವಿದರು ನಿಧನರಾದಾಗ ಅವ್ರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತಲ್ಲ, ಯಾವುದೇ ಸರ್ಕಾರ ಇದ್ರೂ ಕೂಡ ಕಲಾವಿದರಿಗೆ ಸಲ್ಲಿಸಬೇಕಂತ ಗೌರವವನ್ನ ಸಲ್ಲಿಸ್ತಾ ಬರ್ತಾ ಇದೆ. ಈ ವಿಚಾರ ನಾವು ಅದನ್ನ ವಿವಾದ ಮಾಡೋದು, ವಿವಾದ ಮಾಡಲೇ ಇಲ್ಲ. ಗೌರವ, ಯಾರು ಒಂದು ವಿವಾದ ಗೌರವವನ್ನ ವಿವಾದ ಮಾಡಿ ಇರೋ ವಿಷಯ ಹೇಳಿದ್ವಿ ಅಷ್ಟೇ. ನಾವೆಲ್ಲರೂ ಕೂಡ ಗೌರವ ಸಲ್ಲಿಸೋಣ. ವಿವಾದ ಯಾರು ವಿವಾದ ಮಾಡಲ್ಲ. ಮಾಡಕ್ ಹೋಗಿಲ್ಲ. ಗಣೇಶಣ್ಣ ಇರೋ ವಿಷಯ ಇರೋ ವಿಷಯ ಹೇಳಿದ್ರು, ಹೇಳಿದ್ರು. ವಿವಾದ ಏನ್ ಮಾಡಲ್ಲ ಯಾರು. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.